ಹೆಣ್ಣು ಎಂದರೆ ಸಂಸಾರದ ಕಣ್ಣು, ಅಷ್ಟೇ ಅಲ್ಲ ಸಂಸ್ಕಾರದ ಕಣ್ಣು ಅಂತಲೂ ಸಹ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ. ಆದರೆ ಒಂದು ವಿಡಿಯೋ ತುಂಬಾ ಒಂದು ವೈರಲ್ ಆಗ್ತಾ ಇದೆ ನಿನ್ನೆಯಿಂದ. ಸೊ ಈ ಒಂದು ವಿಡಿಯೋ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣ ವೈರಲ್ ಆಗಿದ್ದು ತೀವ್ರ ಆಕ್ರೋಶ ಮತ್ತು ಚರ್ಚೆಗೆ ಕಾರಣವಾಗಿದೆ. ಧಾರ್ಮಿಕ ಸ್ಥಳಗಳಲ್ಲಿ ಇಂತಹ ವ್ಯಕ್ತಿಯ ಒಂದು ಸೇಡಿಗಾಗಿ ಬೆಳೆಸ್ಕೊಂಡಿದ್ದು ಒಂಥರ ತಪ್ಪಾಗಿ ಕಾಣುತ್ತಿದೆ ಮತ್ತು ಪುರೋಹಿತ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸಿದೆ. ಆದರೆ ಪತ್ನಿಯ ಫೋಟೋವನ್ನು ಹಿಡಿದು ಗಂಗಾ ತೀರಕ್ಕೆ ಬಂದ ವ್ಯಕ್ತಿ ಅಲ್ಲಿ ಪಿಂಡದಾನ ಮಾಡಿ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾನೆ. ನಂತರ ಫೋಟೋ ಮೇಲೆ ಉಗುಳಿ ಅದನ್ನು ಗಂಗೆಗೆ ತೇಲಿ. ಸೊ ತನ್ನ ಪತ್ನಿ ಪ್ರಚೋದನಕ ಅಶ್ಲೀಲವಾಗಿರುವಂಥ ಬಟ್ಟೆಗಳನ್ನ ವೇರ್ ಮಾಡಿಕೊಂಡು ರೀಲ್ಸ್ ಮಾಡ್ತಾ ಇದ್ದು ಅದನ್ನು ಅವರ ಹಸ್ಬೆಂಡ್ ಕಂಟ್ರೋಲ್ ಮಾಡೋಕ್ಕೆ ಆಗದೆ ಈ ರೀತಿ ಮನಸ್ಸನ್ನು ನೊಂದು ಪಿಂಡದಾನ ಮಾಡಿದ್ದಾರೆ. ಅಂದರೆ ಪತ್ನಿ ಬದುಕಿದ್ದಾಗಲೇ ಒಂದು ಪಿಂಡದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇದು ಭಾರಿ ಪ್ರಮಾಣದ ಒಂದು ವೈರಲ್ ಆಗ್ತಾ ಇತ್ತು. ಬಟ್ ಕೇವಲ ವೈಯಕ್ತಿಕ ಸೇಡಿಗಾಗಿ ಧಾರ್ಮಿಕ ಸ್ಥಳಗಳಲ್ಲಿ ಈ ರೀತಿ ಮಾಡಿದ್ದು ತಪ್ಪು ಅನ್ನುವಂಥ ಚರ್ಚೆ ಸಹ ತುಂಬ ಒಳಗೊಂಡಿದೆ. ಪತ್ನಿಯ ಪ್ರಕ್ರಿಯೆ ಇದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋಗೆ ಪ್ರತಿಕ್ರಿಯಿಸಿದ ಪತ್ನಿ ಹೇಳಿರೋದು, ಯಾವುದೇ ಒಂದು ರೀಲ್ಸ್ ಅಶ್ಲೀಲವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ತಮ್ಮ ಪತಿಗೆ ನಿಂದನೀಯ ವರ್ತನೆ ಇತಿಹಾಸವಿದ್ದು ಈ ರೀತಿ ನಿಂದಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆದರೆ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಹೆಣ್ಣು ಸಂಸಾರನ ಬೆಳಗುವವಳು, ಗೌರವವಾದ ಒಂದು ಸ್ಥಾನ ಇದೆ ನಮ್ಮ ಒಂದು ಸಮಾಜದಲ್ಲಿ. ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ಈ ರೀತಿ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಸೊ ಎಷ್ಟೋ ಕುಟುಂಬಗಳು ಕಣ್ಣೀರಿಡುತ್ತಾ ಇದೆ ಅಂತಲೇ ಹೇಳ್ಬೋದು. ಜವಾಬ್ದಾರಿಯುತವಾಗಿ ಮನೆ ಮಕ್ಕಳು ವೃತ್ತಿ ಜೀವನ ಸಮರ್ಥವಾಗಿ ನಿಭಾಯಿಸೋದು ಬಿಟ್ಟು ಈ ರೀತಿ ಒಂದು ರೀಲ್ಸ್ಗಳು ನಮ್ಮ ಸಂಸ್ಕಾರವನ್ನು ಮತ್ತು ಸಂಸಾರವನ್ನು ಹಾಳು ಮಾಡ್ತಾ ಇದೆ. ಆಕ್ಚುಲಿ ಸಾಮಾಜಿಕ ಜಾಲತಾಣಗಳ ಸಕ್ರಿಯವಾಗಿರುವುದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಆದರೆ ಸಂಸಾರಕ್ಕೆ ಆದ್ಯತೆ ನೀಡುವುದು ಒಂದು ಹೆಣ್ಣಿನ ಒಂದು ಜವಾಬ್ದಾರಿ. ಸೊ ಬಿಡುವಿನ ಸಮಯದಲ್ಲಿ ಏನೋ ಒಂದು ರೀಲ್ಸು ಅವರ ಒಂದು ಖುಷಿಗೆ ಮಾಡಿದ್ರೆ ಓಕೆ, ಆದರೆ ಸಮಯದ ಒಂದು ಮಿತಿಯೇ ಇಲ್ಲದೆ ಕಂಪ್ಲೀಟಾಗಿ ಸಂಸಾರ ಜವಾಬ್ದಾರನ ನಿರ್ಲಕ್ಷಿಸಿ ರೀಲ್ಸ್ ಮಾಡೋದು ತಪ್ಪು ಅನ್ನೋದು ನನ್ನ ಅನಿಸಿಕೆ. ಹೆಣ್ಣು ಸಂಸಾರ ಬೆಳಗ್ತಾಳೆ ಅಂತಾಳೆ, ಅವಳ ಕುಟುಂಬ ಅವಳ ವೃತ್ತಿ ಜೀವನಗಳ ನಡುವೆ ಸಂಸಾರನ ಕಾಪಾಡ್ಕೊತಾಳೆ. ಅಂಥದ್ರಲ್ಲಿ ಈ ರೀತಿ ಮಾಡಿದ್ದು ಆ ಹೆಣ್ಣಿನ ತಪ್ಪು ಇದೆ ಅಂತ ಆಕೆಯ ಪತಿ ಈ ರೀತಿ ನಿಂದಿಸ್ತಾ ಇರೋದು ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.